ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕವಿತಾ. ವಯಸ್ಸು 28 ವರ್ಷ. ನನಗೆ ಪ್ರಾಯ ಬಂದಾಗಲಿಂದಲೂ ಯಾವುದೇ ಪುರುಷನನ್ನು ನೋಡಿದರೆ ಒಂಥರ ಆಗುತ್ತಿತ್ತು. ನಾನು ರೂಪವತಿ. ದೇವರು ನನಗೆ ಸೌಂದರ್ಯ ಕೊಟ್ಟದ್ದು ನನ್ನ ತಂದೆ ತಾಯಿಗೆ ತುಂಬ ಉಪಯೋಗವಾಯಿತು. ಏಕೆಂದರೆ ಒಂದು ಶ್ರೀಮಂತ ಕುಟುಂಬಕ್ಕೆ ನನ್ನನ್ನು ಮದುವೆ ಮಾಡಿಕೊಡುವುದಕ್ಕೆ ನನ್ನ ಸೌಂದರ್ಯ ಮುಖ್ಯ ಕಾರಣ ಅನ್ನೋದು ಅತಿಶಕ್ತಿ ಏನಲ್ಲ. ಎಲ್ಲರ ಹಾಗೆ ನಾನು ಕೂಡ ನನ್ನ ಗಂಡ ಸುಂದರವಾಗಿರಬೇಕು, ಕೈ ತುಂಬ ದುಡ್ಡಿರುವಂತನಾಗಿರಬೇಕು ಅಂತ ಮಹದಾಸೆ ಇತ್ತು. ಇನ್ನೇನು ನನ್ನ ಡಿಗ್ರಿ ಮುಗಿತಾ ಇದೆ ಅನ್ನೋಷ್ಟರಲ್ಲಿ ನನ್ನ ತಂದೆಗೆ ಈ ಮದುವೆ ಪ್ರಸ್ತಾಪ ಬಂದಿತ್ತು. ಮೊದಲೇ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ದರಿಂದ ಈ ಸಂಬಂಧ ಬೇಡ ಅನ್ನೋ ಥರ ಇರಲಿಲ್ಲ. ಅದರಲ್ಲೂ ಮದುಮಗ ದೀಪಕ್ ನೋಡೋಕ್ಕೆ ಹ್ಯಾಂಡ್ಸಮ್ ಆಗಿದ್ದ. ದೀಪಕ್ ಹೈದರಾಬಾದ್ನಲ್ಲಿ ಒಂದು MNC ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ತಿಂಗಳ ಸಂಬಳ ಲಕ್ಷ ಮೇಲಿತ್ತು. ಇಷ್ಟೇ ಸಾಕಿತ್ತು ನನ್ನ ತಂದೆಗೆ ಮದುವೆ ನಿಶ್ಚಯ ಮಾಡೋದಕ್ಕೆ. 3 ತಿಂಗಳಲ್ಲಿ ನನ್ನ ಮದುವೆ ದೀಪಕ್ ಜೊತೆ ಮಾಡಲಾಯಿತು. ಆದರೆ ಆಶ್ಚರ್ಯ ಅನ್ನೋದು ನನಗೆ ಬಂದಪ್ಪಳಿಸಿದ್ದು ಯಾವಾಗ ಅಂದರೆ ಮೊದಲ ರಾತ್ರಿಯಲ್ಲಿ ದೀಪಕ್ ನನಗೆ ಒಂದು ಕಿಸ್ ಕೂಡ ಮಾಡದೇ ಇದ್ದಾಗ. ಯಾಕೋ ಟೆನ್ಷನಲ್ಲಿರೋ ಹಾಗೆ ಕಾಣಿಸ್ತಿದ್ರು. ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮಲಗಿಬಿಟ್ಟೆವು. ನನ್ನ ಗಂಡ ನನ್ನ ಸೌಂದರ್ಯ ಮೈಕಟ್ಟು ನೋಡಿ ರಾತ್ರಿ ಇಡೀ ನಿದ್ದೆ ಮಾಡೋಕ್ಕೆ ಬಿಡೋದೇ ಇಲ್ಲ ಅಂತ ನನ್ನ ಸ್ನೇಹಿತರು ಹೇಳಿ ಹೇಳಿ ನನ್ನಲ್ಲಿ ಹುಟ್ಟಿಸಿದ ಆಸೆ ಅವತ್ತು ಕಣ್ಣೀರು ಎರಚಿದಂತಾಯಿತು. ಗಂಡನ ಮನೆಯಲ್ಲಿ ಎಲ್ಲರೂ ನನ್ನನ್ನು ಚೆನ್ನಾಗಿಯೇ ನೋಡಿಕೊಂಡರು. ಅತ್ತೆ ಮೊದಲೇ ತೀರಿಕೊಂಡಿದ್ದರು. ಹಾಗಾಗಿ ಮಾವ, ನನ್ನ ನಾದಿನಿ, ಮತ್ತೆ ಒಂದು ವಿಧವೆ ಆಂಟಿ ಮತ್ತು ಅವರ 2 ಮಕ್ಕಳು ಮನೆಯಲ್ಲಿದ್ದರು. ನಮ್ಮ ಹನಿಮೂನ್ ಬಗ್ಗೆ ಮನೆಯವರೆಲ್ಲ ಪ್ರಸ್ತಾಪ ಮಾಡಿದಾಗ ದೀಪಕ್ ಅದನ್ನು ಕುಂಟು ನೆಪ ಹೇಳಿ ತಿರಸ್ಕರಿಸಿಬಿಟ್ಟರು. ಮದುವೆಯಾಗಿ ತಿಂಗಳ ನಂತರವೂ ದೀಪಕ್ಗೆ ನನ್ನ ಸೌಂದರ್ಯದಲ್ಲಿ ಆಗಲಿ ನನ್ನೊಂದಿಗೆ ಸೇರೋ ವಿಚಾರದಲ್ಲಿ ಆಸಕ್ತಿ ಇಲ್ಲದೆ ಇರೋದು ನೋಡಿ ನನಗೆ ತುಂಬಾನೇ ನೋವಾಯಿತು. ಅದರಲ್ಲೂ ನನ್ನ ನಾದಿನಿ ಆಗಾಗ ಅಣ್ಣ ನಿನ್ನ ಸೌಂದರ್ಯಕ್ಕೆ ಹುಚ್ಚ ಆಗಿರಬೇಕಲ್ವಾ ಅನ್ನೋ ಮಾತು ನನಗೆ ಇನ್ನಷ್ಟು ನೋಯಿಸುತ್ತಿತ್ತು. ಕತೆಗೆ ಬಂದರೆ ದೀಪಕ್ ವಾಪಸ್ ಹೈದರಾಬಾದ್ಗೆ ಹೋಗಲು ಮನೆಯಲ್ಲಿ ಹೇಳಿದಾಗ, ಮನೆಯವರೆಲ್ಲ ನನ್ನನ್ನು ಕೂಡ ಜೊತೆಗೆ ಕರೆದುಕೊಂಡು ಹೋಗಲು ಹೇಳಿದಾಗ ದೀಪಕ್ ಬೇಡ ಅನ್ನೋ ಮಾತುಗಳೇ ಆಡುತ್ತಿದ್ದರು. ಕೊನೆಗೂ ಮನೆಯವರ ಮಾತಿಗೆ ಮಣಿದು ನನ್ನ ಹೈದರಾಬಾದ್ಗೆ ಕರೆದುಕೊಂಡು ಬಂದರು. ತಿಂಗಳ ಟೈಮ್ನಲ್ಲಿ ನಾವು ನಿಧಾನವಾಗಿ ಸೆಟ್ಲ್ ಆದೆವು. ಕೆಲವೊಂದು ಸಲ ಮಲಗೋ ಟೈಮ್ನಲ್ಲಿ ದೀಪಕ್ಗೆ ತುಂಬಾನೇ ಉದ್ರೇಕ ಬರುತ್ತಿತ್ತು. ನೋಡಿ ನಾನು ಕೂಡ ಉದ್ರೇಕ ಪಟ್ಟಿಕೊಳ್ಳುತ್ತಿದ್ದೆ. ಆದರೂ ಕೂಡ ನನ್ನನ್ನು ಮುಟ್ಟುತ್ತಲೇ ಇರಲಿಲ್ಲ. ಹೀಗೆ 6 ತಿಂಗಳು ಕಳೆದರೂ ನಾನು ಇನ್ನೂ ಕಾಯುತ್ತಲೇ ಇದ್ದೆ. 6 ತಿಂಗಳಲ್ಲಿ ದೀಪಕ್ನ ಒಲಿಸಿಕೊಳ್ಳೋ ನನ್ನ ಎಲ್ಲ ಪ್ರಯತ್ನ ವ್ಯರ್ಥ ಆಗಿತ್ತು. ದೀಪಕ್ ನನ್ನಿಂದ ದೂರವೇ ಇರುತ್ತಿದ್ದರು. ಈ ಹೊತ್ತಿಗೆ ನಾನು ದೀಪಕ್ಗೆ ನನ್ನ ಬಟ್ಟೆ ಹಾಕಲು ಹೇಳಲು ಬಂದಾಗ ನನ್ನ ಅಂಗಾಂಗ ತೋರಿಸೋದು ಎಲ್ಲನೂ ಮಾಡುತ್ತಿದ್ದೆ. ಆದರೂ ಏನು ಪ್ರಯೋಜನ ಇರಲಿಲ್ಲ. ಬರಬರುತ್ತಾ ನನಗೆ ಅನುಮಾನ ಮೂಡಲು ಶುರುವಾಯಿತು. ಎಲ್ಲಿಯವರೆಗೆ ಬೇರೆ ಹೆಣ್ಣಿನ ಜೊತೆ ಏನಾದರೂ ಸಂಬಂಧ ಇದ್ದು ಅದರಿಂದ ನನ್ನನ್ನು ದೂರ ಮಾಡುತ್ತಿದ್ದಾರೆ ಏನೋ ಅಂತ. ಒಂದು ದಿನ ನನ್ನ ತಾಳ್ಮೆ ಕಳೆದುಕೊಂಡು ಕಿರುಚಾಡಿ ನನಗೆ ಉತ್ತರ ಬೇಕು ಅಂತ ಕೇಳಿದೆ. ದೀಪಕ್ ಸಮಾಧಾನವಾಗಿಯೇ ಯಾವ ಹೆಣ್ಣಿನ ಜೊತೆಗೂ ಆ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿ ಸುಮ್ಮನಾದರು. ಇದರ ಮಧ್ಯೆ ನಮ್ಮ ಆಂಟಿ ಬೇರೆ ಆಗಾಗ ಫೋನ್ ಮಾಡಿ ಎಲ್ಲ ಸರಿ ಇದೆಯಾ ಅಂತ ಕೇಳೋದು ಬೇರೆ. ಅವತ್ತೊಂದು ದಿನ ನಾನು ಆಂಟಿಗೆ ಫೋನ್ ಮಾಡಿ ಕೋಪದಲ್ಲಿ, ಯಾಕೆ ನನ್ನ ಜೀವನ ಹಾಳು ಮಾಡಿದ್ರಿ? ಮದುವೆಯಾಗಿ 6 ತಿಂಗಳಾದರೂ ಗಂಡ ಆದವನು ಇನ್ನೂ ಕನ್ಯತ್ವವನ್ನು ಮುಟ್ಟಿಯೇ ಇಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಯಾಕೆ ನನ್ನ ಮುಟ್ಟುತ್ತಾ ಇಲ್ಲ ಅಂತೆಲ್ಲ ಎಗರಾಡಿದೆ. ಆಗ ಆಂಟಿ ಫೋನ್ ಕಟ್ ಮಾಡಿದರು. ಫೋನ್ ಕಟ್ ಮಾಡೋಕ್ಕೆ ಮುಂಚೆ ಯಾರ ಹತ್ತಿರನೋ ನಾವು ಏನು ಅಂದುಕೊಂಡಿದ್ವೋ ಅದೇ ಆಗಿದೆ ಅಂತ ಹೇಳೋದು ಕೇಳಿಸಿತು. ಅವತ್ತು ರಾತ್ರಿ ಇಡೀ ಆಕಾಶವೇ ಕಳಚಿ ಕೆಳಗೆ ಬಿತ್ತು. ಅವತ್ತು ದೀಪಕ್ ನನಗೆ ಡ್ರಿಂಕ್ಸ್ ಮಾಡಿಸಿ ಮಾತನಾಡುತ್ತಾ ನಾನು ಸಲಿಂಗಕಾಮಿ ಅನ್ನೋದು ಬಾಯಿ ಬಿಟ್ಟ. ಮೊದಲಿಗೆ ನನಗೆ ನಗು ಬಂತಾದರೂ ಮರುಕ್ಷಣ ಕಣ್ಣೀರ ಧಾರೆ ಒಂದೇ ಬಾಕಿ ಉಳಿದಿತ್ತು. ಮತ್ತೆ ಯಾಕೆ ನನ್ನ ಜೀವನ ಹಾಳು ಮಾಡಿದೆ ಅನ್ನೋ ಮಾತಿಗೆ ದೀಪಕ್ ಸಾರಿ, ಮನೆಯವರ ಒತ್ತಾಯಕ್ಕೆ ಮದುವೆ ಆಗಿದ್ದು ಅಂತ ಹೇಳಿದ. ಜೊತೆಗೆ ನಾನು ಚೇಂಜ್ ಆಗೋಕ್ಕೆ ತುಂಬ ಟ್ರೈ ಮಾಡಿದೆ, ಆದರೆ ಆಗುತ್ತಿಲ್ಲ ಅಂತ ಅಳೋಕೆ ಶುರು ಮಾಡಿದ. ಇಬ್ಬರು ಅಳುತ್ತಾ ಯಾವಾಗ ಮಲಗಿದ್ವೋ ಗೊತ್ತೇ ಆಗಲಿಲ್ಲ. ಮಾರನೇ ದೀಪಕ್ ಎಂದಿನಂತೆ ಆಫೀಸ್ಗೆ ಹೊರಟರು. ಹೋಗು ಮುಂಚೆ ನನ್ನ ಬಳಿ ಕ್ಷಮೆ ಕೇಳಿದರು. ನಾನು ಏನೂ ಹೇಳಲಿಲ್ಲ. ದೀಪಕ್ ಆಫೀಸ್ಗೆ ಹೋದ ಮೇಲೆ ನಾನು ನನ್ನನ್ನು ಸೇರಿದಂತೆ ಮನೆಯವರನ್ನು, ಪ್ರಪಂಚದಲ್ಲಿ ಇರೋ ಪ್ರತಿಯೊಬ್ಬರನ್ನು ಕೂಡ ಶಪಿಸಿದೆ. ಮತ್ತೆ ಯೋಚಿಸಿ ಇವರಿಂದ ಡಿವೋರ್ಸ್ ಪಡೆದು ನಾನು ಹೊಸ ಜೀವನ ಪ್ರಾರಂಭ ಮಾಡಬೇಕು ಅಂತ ನಿರ್ಧರಿಸಿದೆ. ಪುಣ್ಯಕ್ಕೆ ಅವತ್ತು ಸಂಜೆಗೆ ಬೆಂಗಳೂರಿಗೆ ಫ್ಲೈಟ್ ಬುಕ್ಕಿಂಗ್ ಕೂಡ ಮಾಡಿಕೊಂಡೆ. ಸೀರೆ ಇಟ್ಟು ಸ್ಲೀವ್ ಲೇಸ್ ಬ್ಲೌಸ್ ತೊಟ್ಟು ನನ್ನ ಬ್ಯಾಗ್ ಪ್ಯಾಕಿಂಗ್ ಮಾಡಿಕೊಂಡು ದೀಪಕ್ಗೆ ಒಂದು ಚೀಟಿ ಬರೆದಿಟ್ಟು ನಾನು ಬೆಂಗಳೂರಿಗೆ ವಾಪಸ್ ಹೋಗುತ್ತಿದ್ದೇನೆ ಅಂತ ಇನ್ನೇನು ಮನೆಯಿಂದ ಆಚೆ ಹೋಗೋಣ ಅನ್ನೋ ಅಷ್ಟರಲ್ಲಿ ಡೋರ್ ಬೆಲ್ ಆಯಿತು. ಹೋಗಿ ಬಾಗಿಲು ತೆಗೆದರೆ ಅಲ್ಲಿ ನಮ್ಮ ಮಾವ ನಿಂತಿದ್ದರು. ನನ್ನ ನೋಡುತ್ತಲೇ, ಕವಿತಾ ಹೊರಗೆ ಹೋಗುತ್ತಾ ಇದೆಯಾ ಅಂತ ಹೇಳಿದರು. ಅದಕ್ಕೆ ನಾನು ಹೌದು, ವಾಪಸ್ ನನ್ನ ಮನೆಗೆ ಎಂದೆ. ಮಾವ ನನ್ನನ್ನು ನೋಡಿ, ನನಗೆ ಅರ್ಥ ಆಗುತ್ತೆ, ನಿನಗೆ ಕೋಪ ಬಂದಿದೆ ಅಂತ ಹೇಳಿ ಸ್ವಲ್ಪ ಟೀ ಮಾಡಿ ಕೊಡಲು ಹೇಳಿದರು. ಅದಕ್ಕೆ ನಾನು ಕೋಪದಲ್ಲೇ ನನಗೆ ಫ್ಲೈಟ್ಗೆ ಲೇಟ್ ಆಗುತ್ತೆ ಅಂತ ಉತ್ತರಿಸಿದೆ. ನನ್ನ ಫ್ಲೈಟ್ ಇನ್ನೂ 6 ಗಂಟೆಗಳ ಕಾಲ ಇತ್ತು. ಆದರೆ ನನಗೆ ಈ ಜಾಗದಿಂದ ಹೋದರೆ ಸಾಕು ಎಂದು ಅನಿಸಿತ್ತು. ಆದರೆ ಮಾವ ಮಾಡಿಕೊಡಲು ಕೇಳಿಕೊಂಡರು. ಸರಿ ಅಂತ ಅವರಿಗೆ ಟೀ ಮಾಡಿಕೊಂಡು ತಂದು ಕೊಟ್ಟೆ. ಮಾವ ಸೈಲೆಂಟ್ ಆಗಿಯೇ ಇದ್ದರು. ಮತ್ತೆ ನಾವು ಬೆಳಗ್ಗೆ ಬೇಗನೆ ಫ್ಲೈಟ್ ಹತ್ತಿದೆ.
ನಾನು ಬಟ್ಟೆ ಬರೆ ಏನು ತಂದಿಲ್ಲ ಅಂದರೂ ಸರಿ ಅಂತ ದೀಪಕ್ನ ಟೀ ಶರ್ಟ್ ಮತ್ತು ಪೈಜಾಮ ಕೊಟ್ಟೆ. ಮಾವ ತಾನು ಸ್ನಾನ ಮಾಡಿಕೊಂಡು ಬರುವವರೆಗೂ ಕಾಯಲು ಹೇಳಿ ನಂತರ ಮಾತಾಡೋಣ ಅಂತ ಸ್ನಾನಕ್ಕೆ ಹೋದರು. ನಾನು ಸುಮ್ಮನೆ ಕೋಪದಲ್ಲಿ ಕಾಯುತ್ತಾ ಕೂತೆ. ಮಾವ ಸ್ನಾನ ಮಾಡಿ ಬಂದರು. ನಂತರ ನನ್ನ ಬಳಿ ಬಂದು ಏನಾಯಿತು ಅಂತ ಕೇಳಿದರು. ಅದಕ್ಕೆ ನಾನು ನಡೆದೆಲ್ಲ ಎಳೆ ಎಳೆಯಾಗಿ ಹೇಳುತ್ತಾ ಅಳೋಕೆ ಶುರು ಮಾಡಿದೆ. ಮಾವ ಎಲ್ಲವನ್ನು ಕೇಳಿಸಿಕೊಂಡು ನನ್ನನ್ನು ಸಮಾಧಾನ ಪಡಿಸುತ್ತಿದ್ದರು. ಆಗ ನಾನು ಅಳುತ್ತಾ ಮಾವನನ್ನು ತಬ್ಬಿಕೊಂಡೆ. ಮಾವ ಕೂಡ ನನ್ನನ್ನು ತಬ್ಬಿ ಸಮಾಧಾನ ಮಾಡುತ್ತಿದ್ದರು. ಸ್ವಲ್ಪ ಸುಧಾರಿಸಿಕೊಂಡು ನಾನು ಅವರ ಒಪ್ಪಿಗೆಯಿಂದ ಆಚೆ ಬರಲು ನೋಡಿದೆ. ಆದರೆ ಮಾವ ನನ್ನನ್ನು ಗಟ್ಟಿಯಾಗಿ ತಬ್ಬಿಡಿದಿದ್ದರು. ಒಂದು ಕೈ ನನ್ನ ಸೊಂಟದ ಮೇಲಿತ್ತು, ಇನ್ನೊಂದು ಕೈ ನನ್ನ ಬೆನ್ನಿನ ಮೇಲಿತ್ತು. ಅವರ ಅಪ್ಪಿಗೆಯಿಂದ ಬಿಡಿಸಿಕೊಳ್ಳಲು ಹೋದಾಗ ಮಾವ ನನ್ನ ಕೆನ್ನೆ ಹಿಡಿದು ಅಳಬೇಡ ಕವಿತಾ ಅಂತ ಹೇಳಿ ಬೆರಳಿನಿಂದ ನನ್ನ ಕಣ್ಣೀರು ಒರೆಸಿ ಕೆನ್ನೆ ಮೇಲಿದ್ದ ಕೂದಲನ್ನು ಸರಿಸುತ್ತಿದ್ದರು. ಆಗ ಅವರ ಬೆರಳು ನನ್ನ ತುಟಿಗೆ ಟಚ್ ಆಯಿತು. ಅಲ್ಲಿ ಕೂಡ ಕೂದಲು ಹರಡಿಕೊಂಡಿತು. ಮಾವ ನನ್ನ ತುಟಿ ಮೇಲೆ ಬೆರಳು ಒತ್ತುತ್ತಾ ಅಳಬೇಡ ಅಂತ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಸಮಾಧಾನ ಮಾಡಿಕೊಂಡರು. ಸರಿ, ನಾನು ಮುಂದೆ ಮಾತಾಡೋಕ್ಕೂ ಮುಂಚೆನೆ ಮತ್ತೆ ಮಾವ ನನ್ನನ್ನು ತಬ್ಬಿದರು. ನಾನು ತಲೆಯನ್ನು ಅವರ ವಿಶಾಲವಾದ ಎದೆ ಮೇಲೆ ಇಟ್ಟು ಸುಮ್ಮನೆ ಹೂಗುಟ್ಟಿದೆ. ಮಾವ ಈಗ ಅವರ ಕೈಗಳಿಂದ ನನ್ನ ಸೊಂಟದ ಆಚೀಚೆ ಹಿಡಿದುಕೊಂಡರು. ಅವರ ಹೆಬ್ಬೆರಳು ಹಾಗೆ ಮೆಲ್ಲಗೆ ನನ್ನ ಹೊಕ್ಕುಳಿನ ಮೇಲೆ ಕೆಳಗೆ ಆಡುತ್ತಾ ಇದ್ದವು. ಇದರಿಂದ ನನಗೆ ಏನೋ ಒಂಥರ ಸುಖ ಅನಿಸಿತು. ಒಂದು ಹೆಣ್ಣಾಗಿ ಮಾವನ ಈ ಎಲ್ಲ ನಡವಳಿಕೆ ಸಾಮಾನ್ಯದಲ್ಲ ಅಂತ ಗೊತ್ತಾಯಿತು. ಅವರಿಂದ ದೂರ ಆಗೋಣ ಅಂತ ಅಂದುಕೊಂಡೆ. ಆದರೆ ಅಷ್ಟರಲ್ಲಿ ಮಾವ ನನ್ನ ದೇಹದ ಭಾವನೆಗಳಿಗೆ ಜೀವ ತುಂಬುತ್ತಿದ್ದರು. ನನಗೆ ಏನು ಮಾಡೋದಕ್ಕೂ ದಿಕ್ಕು ತೋಚದಂತೆ ಆಯಿತು. ಮಾವ ಹಾಗೆ ಅವರ ಕೆನ್ನೆಯನ್ನು ನನ್ನ ಭುಜದ ಮೇಲಿರಿಸಿ ನನ್ನ ಕುತ್ತಿಗೆ ಮೇಲೆಲ್ಲ ಉಜ್ಜಾಡಿದರು. ಅದರಿಂದ ನನ್ನ ಮೈಯಲ್ಲಿ ರೋಮಾಂಚನ ಜೊತೆಗೆ ಕಚಗುಳಿ ಕೂಡ ಆಗುತ್ತಿತ್ತು. ಮಾವನ ಬಿಸಿ ಉಸಿರು ನನ್ನ ಭುಜದ ಮೇಲೆ ಕುತ್ತಿಗೆ ಮೇಲೆ ಸೂಸುತ್ತಿತ್ತು. ಅಷ್ಟೊತ್ತಿಗೆ ಆಗಲೇ ನಾನು ಅಳೋದನ್ನು ನಿಲ್ಲಿಸಿದೆ. ಆದರೂ ಮಾವ ನನ್ನನ್ನು ಅಳಬೇಡ ಅಳಬೇಡ ಅನ್ನುತ್ತಲೇ ಅವರ ಆಟ ಮುಂದುವರಿಸುತ್ತಿದ್ದರು. ಮಾವ ಕ್ಷಣ ಕ್ಷಣಕ್ಕೂ ನಿಧಾನವಾಗಿ ನನ್ನ ಆಸೆಗಳನ್ನು ಬಡಿದೆಬ್ಬಿಸುತ್ತಿದ್ದರು. ನಾನು ಉದ್ರೇಕದಿಂದ ಮೊದಲ ವರ್ಷ ಸುಖ ಅನುಭವಿಸುತ್ತಿದ್ದೆ. ಮಾವನ ಮುಂದಿನ ನಡೆ ಏನು ಅಂತ ಕಾಯುತ್ತಾ ಇದ್ದೆ. ಆದರೆ ಮಾವ ನನ್ನನ್ನು ಗೇಲಿ ಮಾಡುವಂತೆ ಸ್ವಲ್ಪ ಸುಮ್ಮನೆ ಇದ್ದರು. ಆಮೇಲೆ ಇದ್ದಕ್ಕಿದ್ದಂತೆ ಹಾಗೆ ನನ್ನ ಕುತ್ತಿಗೆ ಭಾಗದಲ್ಲಿ ತ್ಯಾವದ ಅನುಭವ ಆಯಿತು. ಮಾವ ನನ್ನ ಕುತ್ತಿಗೆಯನ್ನು ಅವರ ನಾಲಿಗೆಯಿಂದ ನಿಕ್ಕುತ್ತಿದ್ದರು. ನಾವು ಅವರ ಬಾಹುಬಂಧದಲ್ಲಿ ಕಳೆದು ಹೋದ. ಇದ್ದಕ್ಕಿದ್ದ ಹಾಗೆ ನನ್ನ ಸೆರಗು ಜಾರುವುದು ಅರಿವಾಯಿತು. ಆಗ ನಾನು ಕೂಡ ಅವರನ್ನು ಆಟವನ್ನು ಆನಂದಿಸುತ್ತಾನೆ ತಾನೇ ಸೆರಗನ್ನು ಕೆಳಗೆ ಜಾರಿಸಿದೆ. ಈಗ ಮಾವ ನನ್ನ ಕುತ್ತಿಗೆ ಕೆಳಭಾಗ ಮುಖವಿಟ್ಟು ಅವರ ಕೆನ್ನೆಗಳನ್ನು ಉಜ್ಜುತ್ತಾ ಎಂಥ ಮುಟ್ಟಾಳ ನನ್ನ ಮಗ ಅಂತ ಬೈದುಕೊಳ್ಳುತ್ತಿದ್ದರು. ಅವರ ನಾಲಿಗೆ ನನ್ನ ಕುತ್ತಿಗೆ ಭಾಗದಲ್ಲಿ ಹೋಗುತ್ತಿದ್ದರೆ ಒಂದು ಕೈ ಮೆಲ್ಲಗೆ ನನ್ನ ಹೊಟ್ಟೆ ಮೇಲೆ ಹರಿದಾಡುತ್ತಾ ಹಾಗೆ ನನ್ನ ಒಳಗೆ ಜಾರಿಕೊಂಡಿತು. ಮಾವ ಒಳಗೆ ಜಾರುತ್ತಿದ್ದ ಉದ್ರೇಕ ಹೆಚ್ಚಾಗಿ ನಿಂತಿರೋದು ನನಗೆ ಗೊತ್ತಾಗ್ತಾ ಇದ್ದ ಹಾಗೆ ಉಸಿರಾಟವು ಜೋರಾಗಿತ್ತು. ನನ್ನ ತಲೆಯಲ್ಲಿ ಯುದ್ಧ ನಡೀತಿತ್ತು. ಮಾವನ ಜೊತೆ ಹೀಗೆ ಮುಂದುವರಿಯೋದಾ ಇಲ್ಲ ಇಲ್ಲಿಗೆ ನಿಲ್ಲಿಸಿ ದೂರ ಹೋಗೋದಾ ಅಂತ. ಆಗ ನನಗೆ ಗೊತ್ತಾಗಿದ್ದು ಒಂದೇ, ನಿಲ್ಲಿಸುವುದಾದರೆ ಈಗಲೇ ನಿಲ್ಲಿಸಬೇಕು, ಇಲ್ಲವಾದರೆ ನನಗೆ ಹೆಚ್ಚುತ್ತಿರುವ ಸುನಾಮಿಯಲ್ಲಿ ನಾನು ಕೂಡ ತೇಲಿ ಹೋಗುತ್ತೀನಿ ಎನ್ನೋದು. ಇನ್ನೇನು ಬೇಡ, ಮಾವನಿಂದ ದೂರ ಆಗೋಣ ಅಂತ ನಿರ್ಧಾರ ಮಾಡಿಕೊಳ್ಳುವಷ್ಟರಲ್ಲಿ ಮಾವ ತನ್ನ ಮುಖಗಳನ್ನು ಮಧ್ಯೆ ಇಟ್ಟು ಉಜ್ಜಾಡಿದರು. ಮೊದಲೇ ಉದ್ರೇಕದಲ್ಲಿ ಉಬ್ಬಿಕೊಂಡಿದ್ದ ನನ್ನ ನಿರ್ಧಾರ ತುಂಬ ವೀಕ್ ಅನಿಸ್ಬಿಡ್ತು. ಮಾವ ಉಜ್ಜುತ್ತಾ ಅವರ ಕೆಲಸವನ್ನು ಶುರು ಮಾಡಿ ಬಿಟ್ಟರು. ನನಗೂ ಏನೂ ಮಾಡೋಕ್ಕೂ ಆಗದೆ ಮಾವ ನನ್ನನ್ನು ಜೋರಾಗಿ ತಬ್ಬಿ ಅವರ ಪ್ರೀತಿಯ ಬಂಧನದಲ್ಲಿ ಬಿಗಿಯಿಟ್ಟರು. ಅವರ ಕೊತ್ತ ಮುತ್ತುಗಳು, ಅವರ ಕೊಟ್ಟ ಸುಖದ ನೆನಪು ನನಗೂ ಈಗಲೂ ಮರೆಯಲು ಆಗುತ್ತಿಲ್ಲ.